ನಾನು ಇವತ್ತು ಕಿಚ್ಚಾಗಿ ರೆಡಿಯಾಗಿ ನಮ್ಮೂರ ಕ್ಲಾಸಿಗೆ ಹೋಗಿ ನಿಂತಿದ್ದೆ. ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ಗೌರ್ಮೆಂಟ್ ಬಸ್ ಕಾಯ್ತಾ ಇದ್ದೆ. ಗೌರ್ಮೆಂಟ್ ಬಸ್ನ ನೋಡ್ತಾನೆ ಗೌರ್ಮೆಂಟ್ ಬಸ್ ಬಂದೇ ಇಲ್ಲ. ಯಾಕಂತ ಅಂದರೆ ಗೌರ್ಮೆಂಟ್ ಬಸ್ನ ಆಧಾರ್ ಕಾರ್ಡ್ ಹೊಡ್ತಾ ಹೋಗ್ತು, ಗೌರ್ಮೆಂಟ್ ಬಸ್ ಓಡಾಡ್ತಿಲ್ಲ. ಅಂತೂ ಇದು ಗೌರ್ಮೆಂಟ್ ಬಸ್ ಬಂತು. ಇನ್ನೇನು ಹತ್ತದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಂತೂ ನಾನು ಕಲ್ಯಾಣ ಕರ್ನಾಟಕ ಗೌರ್ಮೆಂಟ್ ಬಸ್ಸಿಗೆ ಕುತ್ಕೊಂಡೆ. ಗೌರ್ಮೆಂಟ್ ಬಸ್ ಕುತ್ಕೊಂಡು ನೋಡ್ತೀನಿ ಬರೇ ಬಸ್ ಮಹಿಳೆಯರಿಗೆ ಸೌಲಭ್ಯ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಂಡಕ್ಟರ್ ಎಲ್ಲಾರನ್ನು ಮೊದಲು ಮಹಿಳೆಯರಿಗೆ ಟಿಕೆಟ್ ತಗೋಬಿಟ್ಟು ನನ್ನ ಹತ್ರ ಬಿಡ್ತಾನೆ. ಯಾಕಂತಂದ್ರೆ ನಾನು ದುಡ್ಡು ಕೊಡ್ತಾನಿಲ್ಲ. ಅದಕ್ಕೆ ಅಲ್ಲೆಲ್ಲ ಟಿಕೆಟ್ ತಕ್ಷಣ ನಾನು ಸೀದಾ ಕೊಟ್ಟರಿಗೆ ಹೋಗಿ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ರೌಂಡ್ ಸುತ್ತರ್ಕೊಂಡು ನೋಡ್ಕೊಂತ ಹೋದೆ. ಮುಂಚೆ ಇಷ್ಟೇ ನಾನು ಯಾವ ದೇವಸ್ಥಾನ ತೆಗೆದ್ರಲ್ಲ, ಅದಕ್ಕೆ ನಾನು ನಮ್ಮ ಅಂಟೆ ಮನೆಗೆ ಹೋಗೋಣ ಅಂತ ಹೊಂಟೆ. ಹೋಗ್ತಿರ್ಬೇಕಾದ್ರೆ ನನಗೆ ಆಟೋ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಾನು ಒಬ್ರಿಗೆ ಫೋನ್ ಮಾಡಿದೆ. ಅವರು ಹೇಳಿದ್ರು ಒಂದು 2 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ತಡೆಯಪ್ಪ ಅಂತ ಅಂದರು. ಅವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಲ್ಲ, ನನಗೆ ಆಲ್ರೆಡಿ ಬೈಕೇ ಕಳಿಸಿದ್ದ. ಅವಣ್ಣ ನನಗೆ ಫೋನ್ ಹೋದ್ನಲ್ಲ, ಒಂದು ಡೇಟ ನಾನು ಯೂಸ್ ಮಾಡಿರೋದು. ಈ ಥರ ಅಣ್ಣ ರಿವ್ಯೂ ಓದ್ತಿದ್ರೆ ಕಮೆಂಟ್ನಲ್ಲಿ ರೆಡ್ ಕಲರ್ ಆರ್ಟ್ ಆಯ್ತು. ನಾನು ಬೆಳಗ್ಗೆ ಎದ್ದುಬಿಟ್ಟು ಕ್ಯಾಮ್ರಾ ತಗೊಂಡು ಕನ್ನಡ ಮುಂದೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡ ತಕ್ಷಣ ನಮ್ಮ ಆಂಟಿ ಬಂದು ನನಗೆ ತಿನ್ನೋಟಿ ಇಟ್ಬಿಡ್ತು. ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ. ಆ ಥರ ಬೈಸ್ಕೊಂಡ್ರು ನಾನು ಈ ಥರ ಎದ್ದು ಗಿಚ್ಚಾಗಿ ರೆಡಿ ಆದೆ. ಮಿರರ್ ಮುಂದೆ ನಾನು ಒಂದು ವಿಡಿಯೋ ಮಾಡ್ಕೊಂಡ ತಕ್ಷಣ ನಾವೆಲ್ಲ ಮನೆ ಬಿಟ್ಟು ಹೊಂಟ್ವಿ. ನಾನು ನಮ್ಮ ತಂಗಿಯರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೊಂಟಿದ್ವಿ. ಮತ್ತೇನಲ್ಲ ರಂಗಣ್ಣ, ಆಟೋ ಬೇಕಾಗಿತ್ತು. ಆಟೋಗೋಸ್ಕರ ಮುಂದೆ ಬಂದೆ. ಆಟೋ ವಿಸಿಲ್ ಹೊಡಿತಿದ್ದೆ. ಆಟೋ ಬಂದು ನಿಂತ ಬಿಡ್ತು. ರಂಗಣ್ಣ ಏನಿಲ್ಲ, ಅಂಕಲು ಒಂದೆರಡು ನನಗೆ ಕೊಡ್ರೋ ಪರಿಚಯ ಇದ್ರು. ಅದಕ್ಕೋಸ್ಕರ ನಾನು ವಿಸಿಲ್ ಹೊಡೆದಾಗ ಬಂದರು ಅಷ್ಟೇ. ಅಲ್ಲಿದ್ದ ಹೋಗಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ಬಸ್ ಸ್ಟ್ಯಾಂಡ್ ಸೀದಾ ಕೊಟ್ಟೂರಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ದಂಗೆ ದೇವಸ್ಥಾನ ಫುಲ್ ಖಾಲಿ. ಯಾಕಂತಂದ್ರೆ ಅಲ್ಲಿ ಫುಲ್ ರಶ್ ಇತ್ತು. ನಾವು ಬೇರೆ ಕೊಟ್ಟೂರಿಗೆ ಹೋಗಿದ್ವಿ. ದೇವಸ್ಥಾನ ಮುಂದೆ ನೋಡ್ತೀವಿ ಫುಲ್ ರಶ್, ಫುಲ್ ಕ್ಯೂ ನಿಂತಿದ್ರು. ಅದಕ್ಕೋಸ್ಕರ ನಾವು ಏನೇ ಮಾಡ್ತೀವಿ, ಕ್ಯೂ ನಿಂತ್ರೆ ಕೆಲಸ ಆಗಲ್ಲ ಅನ್ನೋದು ಹಿಂದೆಲ್ಲ ನುಗ್ಗಿದ್ವಿ. ಅಂತೂ ನಾವು ಇಂದಲೂ ಆದಿವೇಶ ಹೊಂಟ್ವಿ. ಇದೇ ಥರ ಯಾರ್ಯಾರು ದೇವಸ್ಥಾನಕ್ಕೆ ಹಿಂದೆಲ್ಲೇ ಹೋಗಿದ್ರೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಸ್ಮೈಲ್ ಹಾಕಿ. ಅಂತೂ ನಾವು ದೇವಸ್ಥಾನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ದೇವಸ್ಥಾನ ನೋಡ್ಕೊಂಬರ್ಗೆ ನನ್ನ ಮೊಬೈಲ್ನ ಕ್ಯಾಮ್ರಾ ಸರಿ ಇಲ್ಲ. ಅದಕ್ಕೆ ನಾನು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಜಗತ್ತ ಮೇಲೆ ಎಷ್ಟೇ ದೇವಸ್ಥಾನ ಇರ್ಬೋದು, ಆದರೆ ನಿನ್ನ ದೇವಸ್ಥಾನಕ್ಕೆ ಬಂದ್ಮೇಲೆ ನೆಮ್ಮದಿ ಸಿಗೋಷ್ಟು ನನಗೆ ಎಲ್ಲಿ ಸಿಗಲ್ಲ. ಕೊಟ್ರೆಯ ನಮ್ಮೆಲ್ಲ ಫಾಲೋವರ್ಸ್ಗಳಿಗೂ ಒಳ್ಳೇದಾಗ ಮಾಡಪ್ಪ, ಮತ್ತು ನನ್ನ ನೋಡಿ ಹುರ್ಕೊಳ್ಳೋರ್ಗೂ ಎಲ್ಲರಿಗೂ ಒಳ್ಳೇದಾಗ ಮಾಡಪ್ಪ. ಇದೇ ಥರ ವೀಡಿಯೋಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ದೇವಸ್ಥಾನಕ್ಕೆ ಹೋದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ನೋಡ್ಕೊಂಬನ್ನಿ.